ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ವಾರದ ಭವಿಷ್ಯಕ್ಕೆ ಸುಸ್ವಾಗತ. ನೋಡಿ, ಪರಾಭವನಾಮ ಸಂವತ್ಸರ ದಕ್ಷಿಣಾಯನ. ಆಲ್ರೆಡಿ ನಾವು ದಕ್ಷಿಣಾಯನಕ್ಕೆ ಕಾಲಿಟ್ಟಿದ್ದೇವೆ. ನಿಜ ಜ್ಯೇಷ್ಠ ಮಾಸ 28/6/2026ರಿಂದ 4/7 ಅಂದರೆ ಜುಲೈ 4/7/2026 ದ್ವಾದಶ ರಾಶಿಗಳ ಫಲಾನುಫಲಗಳ ತಿಳ್ಕೊಳ್ತಕ್ಕಂಥ ವಾರದ ಭವಿಷ್ಯ ಹೇಗೆ, ವಾರದಲ್ಲಿ ಹಾಗೂ ಹೋಗುಗಳೇಗಿರುತ್ತೆ, ಯಾವ ವಿಚಾರದಲ್ಲಿ ಈ ವಾರ ನಾನು ಜಾಗರೂಕತೆ ವಹಿಸ್ಕೋಬೇಕಾಗ್ತದೆ, ಹಣಕಾಸಿನ ವಿಚಾರದಲ್ಲಿ ಹೇಗೆ, ಬಿಸ್ನೆಸ್ ವಿಚಾರದಲ್ಲಿ ಹೇಗೆ, ಫ್ಯಾಮಿಲಿಯ ವಿಚಾರದಲ್ಲಿ ಹೇಗೆ, ಹಾಗೆ ನಮ್ಮ ಕೆಲಸದ ವಿಚಾರದಲ್ಲಿ ಹೇಗೆ, ಎಲ್ಲ ಒಂದು ವಿಶೇಷವಾಗಿ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಈಗ ದಕ್ಷಿಣಾಯನ, ಉತ್ತರಾಯಣ ಮುಗಿಸ್ಬಿಟ್ವಿ ಆಲ್ರೆಡಿ ನಾವು. ಆಯನ ಅಂಶದ ಪ್ರಕಾರ ಈಗ ದಕ್ಷಿಣಕ್ಕೆ ಕಾಲಿಟ್ಟಿದ್ದೇವೆ. ದಕ್ಷಿಣಾಯನ ಸಾಧ್ಯವಾದಷ್ಟು ಕೂಡ ಈಗ ದೇವತೆಗಳ ಕತ್ತಲೆಯ ಸ್ಥಾನ. ಮುಹೂರ್ತ ಭಾಗವನ್ನು ನೋಡಿದಾಗ ಮುಹೂರ್ತ ಭಾಗಕ್ಕೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಿಚಾರಗಳಿಗಲ್ಲ. ನೋಡಿ, ಇಲ್ಲಿ ಬರ್ತಾ ಗುರು ಅಸ್ತಂಗತನಾಗ್ತಾನೆ, ಶುಕ್ರ ಕೂಡ ಅಸ್ತಂಗತನ ಆಗ್ತಕ್ಕಂಥದ್ದು ಇರ್ತದೆ. ಶುಕ್ರ ನೀಚ ಸ್ಥಾನಕ್ಕೆ ಹೋಗ್ತದೆ. ನವೆಂಬರ್ವರೆಗೂ ಪ್ರಯಾಣ ಇದೇ ಥರ ಇರ್ತದೆ. ಅದರಲ್ಲಿ ಯಾವುದಾದ್ರೂ ಬರ್ತಕ್ಕಂಥ ಮಧ್ಯಭಾಗದ ಮುಹೂರ್ತವನ್ನು ಕೊಡಬೇಕಾಗ್ತದೆ ಅಷ್ಟೆ. ದಕ್ಷಿಣಾಯನದಲ್ಲಿ ದೇವತಾ ಕಾರ್ಯಗಳು ಮಾಡ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ. ದೇವಷ್ಟು ಕೂಡ ದೇವತಾ ಕಾರ್ಯಗಳಿಗೆ ದಕ್ಷಿಣಾಯನ, ಶುಭ ಸಮಾರಂಭಗಳಿಗೆ ದಕ್ಷಿಣಾಯನವನ್ನು ವ್ಯರ್ಜ ಅಂತಂದರು. ಬಟ್ ಈಗಿನ ಕಾಲದಲ್ಲಿ ಏಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಕೆಲವೊಂದು ವಿಚಾರಗಳು, ಕೆಲವೊಂದು ಮುಹೂರ್ತ ಭಾಗಗಳನ್ನು ನೋಡಿ, ಶುಭ ನಕ್ಷತ್ರ, ಶುಭ ತಿಥಿ, ಕರ್ಣ ಇವೆಲ್ಲ ನೋಡಿ ಮುಹೂರ್ತ ಭಾಗವನ್ನು ಕೊಡಬೇಕಾಗ್ತದೆ. ಸ್ನೇಹಿತರೆ, ಹಾಗಾಗಿ ಈ ವಾರದ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಏನಾದರೂ ಬದಲಾವಣೆಗಳಿರ್ತಕ್ಕಂಥದ್ದು ಇರ್ತದ. ಒಮ್ಮೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ. ಗ್ರಹಗಳು ನೋಡಿದಾಗ ಮೇಷರಾಶಿ ಅಧಿಪತ್ಯನಾಗಿರ್ತಕ್ಕಂಥ ಕುಜ ವೃಷಭ ರಾಶಿಯಲ್ಲಿದ್ದಾನೆ. ಅದೇ ರೀತಿಯಾಗಿ ಸೂರ್ಯ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಕೊನೆಗೆ ಬುಧ ನೋಡಿ, ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ತೋರಿಸುತ್ತೆ. ಇಲ್ಲಿ ಗುರು ಮತ್ತು ಶುಕ್ರನ ಕೂಡ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಕೇತು ಸಿಂಹ ರಾಶಿ, ಯಥಾಸ್ಥಿತವಾಗಿ ರಾಹು ಕುಂಭರಾಶಿ, ಶನಿ ಕೂಡ ಮೀನರಾಶಿಯಲ್ಲಿ ಸ್ಥಿತ. ಈ ವಾರ ಚಂದ್ರ ವೃಶ್ಚಿಕದಿಂದ ಕುಂಭರಾಶಿವರೆಗೂ ಕೂಡ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ಅದರಲ್ಲಿ ಬರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ನಂತರದಲ್ಲಿ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದಲ್ಲಿ ಕೊನೆಗೊಳಿಸ್ತಾ ಇದ್ದಾನೆ. ಈ ಒಂದು ಗ್ರಹಗಳ ನಕ್ಷತ್ರಗಳ ಚಾಲನೆಯಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಲಭ್ಯವಾಗ್ತದೆ, ಕಂಪ್ಲೀಟ್ ವಿಶ್ಲೇಷಣೆ ತಪ್ಪದೆ ಎಲ್ಲರೂ ನೋಡಿ. ಸರಳವಾಗಿರ್ತಕ್ಕಂಥ ವಿಚಾರ. ಮೊದಲು ಮೇಷ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಅಂದರೆ ವೃಷಭ ರಾಶಿಯಲ್ಲಿದ್ದಾನೆ. ನಾನು ಈಗಾಗಲೇ ಹೇಳಿದಾಗೆ ತೃತೀಯಾತ್ ಭಾವದ ದೃಷ್ಟಿ ಕುಜನ ಮೇಲಿದೆ. ಇಲ್ಲಿ ಮುಖ್ಯವಾಗಿ ಮೇಷರಾಶಿಯವ್ರಿಗೆ ನಾನು ಈ ವಾರದಲ್ಲಿ ನಿಮಗೆ ತಿಳಿಸ್ತಕ್ಕಂಥದ್ದು 6ರ ಅಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಚತುರ್ಥ ಭಾವದಲ್ಲಿ ಇದ್ದಾನೆ. ಅದು ರೆಟ್ರೋಗ್ರೇಡ್ ಆಗ್ತದೆ, ಅಸ್ತಂಗತ ಒಮ್ಮೊಮ್ಮೆ ನೋಡಿದಾಗ. ಯಾವುದು 6ರ ಅಧಿಪತ್ಯ. ಹಾಗೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಗುರುನೊಟ್ಟಿಗಿದ್ದಾನೆ. ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ, ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ, ಅಷ್ಟಮಾಧಿಪತಿ ಧನಸ್ಥಾನ, 9ರ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವ. ಅದೇ ರೀತಿಯಾಗಿ ದಶಮ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ಅದೇ ರಾಶಿಯಾಧಿಪತಿ ಧನಸ್ಥಾನಕ್ಕೆ ಹೋದಾಗ ಇಲ್ಲಿ ಮುಖ್ಯವಾಗಿ ಭಾಳ ಸರಳವಾಗಿರ್ತಕ್ಕಂಥ ವಿಚಾರ. ನೀವು ಮೇಷರಾಶಿಯಲ್ಲಿರ್ತಕ್ಕಂಥವರು ಭಾಳ ಸರಳವಾಗಿರ್ತಕ್ಕಂಥ ವಿಚಾರ. ಫ್ಯಾಮಿಲಿ, ಆಸ್ತಿ, ಅದೇ ರೀತಿಯಾಗಿ ಹಣಕಾಸು ವಹಿವಾಟುಗಳು
ಈ ಒಂದು ಕಾನ್ಸೆಪ್ಟೇ ಜಾಸ್ತಿ ಈ ವಾರದಲ್ಲಿ ನಡೀತಕ್ಕಂಥದ್ದು ತೋರಿಸುತ್ತೆ. ಮನೆಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಿಗೆ ಖರ್ಚುಗಳು ಜಾಸ್ತಿ ಆಗ್ತದೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ತನ್ನ ಫ್ಯಾಮಿಲಿಗೋಸ್ಕರ ಕೆಲವೊಂದು ಹಲವಾರು ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸು ವಹಿವಾಟುಗಳು ತಕ್ಕ ಮಟ್ಟಿಗೆ ಶುಭವನ್ನು ತರುತ್ತೆ, ತೊಂದರೆ ಇಲ್ಲ. ಇನ್ನು ಬಿಸ್ನೆಸ್ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. ಸೋಂಬೇರಿತನವನ್ನು ಹೊರತುಪಡಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ಸಮಯ ಈ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೋರಿಸುತ್ತೆ. ಅದೇ ರೀತಿಯಾಗಿ ಜಾತಕದ ಪ್ರಕಾರವನ್ನು ನೋಡಿದ್ರೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಪ್ರಥಮ ವಾರದ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ತನ್ನ ಖರ್ಚುಗಳ ಮೇಲೆ, ಮಾತುಗಳ ಮೇಲೆ ನಿಗವನ್ನು ಇಡ್ತಕ್ಕಂಥದ್ದು ಈ ವಾರದ ತತ್ವದ ವಿಚಾರ. ಭಾಳ ಮುಖ್ಯವಾಗಿ ಫ್ಯಾಮಿಲಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯವನ್ನು ಮಾಡ್ಕೋಬೇಡಿ. ಕೆಲವೊಂದು ಮದುವೆ ಮಾತುಕತೆಗಳ ಮದುವೆ ವಿಚಾರದಲ್ಲಿ ಬಂದಾಗಲೂ ಕೂಡ ಸ್ವಲ್ಪ ಕುಜಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯವಾಗಿ ಮಾಡಿಕೊಳ್ಳಿ. ಆಂಜನೇಯನ ದೇವಸ್ಥಾನವನ್ನು ಭೇಟಿ, ಕೆಂಪು ಕಲ್ಸಕ್ಕರೆ ದಾನ, ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಶುಭಕ್ಕೋಸ್ಕರ ಗುರುವಿನ ನಾಮಸ್ಮರಣೆ ಭಾಳ ವಿಶೇಷವಾಗಿ ನೆಮ್ಮದಿಯನ್ನು ತರುತ್ತೆ. ಆಸ್ತಿ ಖರೀದಿ ಯೋಗ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಈ ವಾರದಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಹಣಕಾಸು ವಹಿವಾಟುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಮೇಷರಾಶಿಯವರಿಗೆ ವಾರ ತುಂಬ ಶುಭದ ಕಾಲವಾಗ್ತದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ, ಏನೂ ಅಡ್ಡಿ ಇಲ್ಲ. ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವರಿಗೆ ಈ ವಾರದ ಫಲವನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ದಾಂಪತ್ಯದ ವಿಚಾರದಲ್ಲಿ ಎಚ್ಚರ. ನೀವು ನಿಗೂಢ ಕಾರ್ಯಗಳಲ್ಲಿ ತಲ್ಲೀನವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಲ್ಲಿ ಸ್ವಲ್ಪ ತಲ್ಲೀನತೆ ಕೂಡ್ತಕ್ಕಂಥದ್ದು ಜಾಸ್ತಿ ಇದೆ. ವೃಷಭ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ 6ರ ಅಧಿಪತಿಯಾಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ. ಕೆಲಸ ಕಾರ್ಯಗಳು ವಿಚಾರಕ್ಕೆ ಬಂದಾಗ, ಕ್ರಿಯೇಟಿವ್ ವಿಚಾರಗಳಿಗೆ ಬಂದಾಗ ಖಂಡಿತ ಕೆಲಸ ಕಾರ್ಯ ವಿಚಾರಗಳು ಚೆನ್ನಾಗಿ ನಡೀತದೆ. ಲಗ್ನದಲ್ಲಿ ಕುಜ ಇದ್ದಾನೆ, ಫಾಸ್ಟಾಗಿ ನಡೀತದೆ. ಬಟ್ ಅದರ್ವೈಸ್ ಒಂದು ವೃಷಭ ರಾಶಿಯವರು ತಿಳ್ಕೊಳ್ತಕ್ಕಂಥದ್ದು ಲಾಭಾಧಿಪತಿಯಾಗಿರ್ತಕ್ಕಂಥ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ಇದೆ ಕುಜನ ಮೇಲೆ. ಅದ್ಭುತವಾಗಿರ್ತಕ್ಕಂಥ ಲಾಭದ ಜೊತೆ ಸಮಸ್ಯೆಯನ್ನು ಕೂಡ ಕೊಟ್ಟುಬಿಡುತ್ತೆ. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅನ್ನೆಸಸರಿಯಾಗಿ ಇಲ್ಲಿ ನೋಡ್ತಕ್ಕಂಥದ್ದು ನೀವು ಸ್ವತಃ ನಿಮ್ಮ ಆಸ್ತಿಯ ವಿಚಾರಕ್ಕೆ ಬಂದಾಗ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಅದರ ವಿಚಾರ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೃತೀಯ ಭಾವದಲ್ಲಿದ್ದಾನೆ. ಕ್ರಿಯೇಟಿವು, ಹಾಗೆ ಸಣ್ಣ ಬದಲಾವಣೆ, ಹಣಕಾಸಿನ ವಹಿವಾಟುಗಳು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ವಾರ. ಸಪ್ತಮಾಧಿಪತಿ ಲಗ್ನದಲ್ಲಿರೋದ್ರಿಂದ ಬಿಸ್ನೆಸ್ ಕೂಡ ಶುಭವಿರ್ತದೆ, ತೊಂದರೆ ಇಲ್ಲ. ನಷ್ಟ ಕಡಿಮೆ ಆಗ್ತಕ್ಕಂಥದ್ದಿದೆ, ಮ್ಯಾಕ್ಸಿಮಮ್ ಗುಡ್ ಇದೆ. ಅಧಿಕವಾಗಿರ್ತಕ್ಕಂಥ ಲಾಭ. ಸೂರ್ಯ ಧನಸ್ಥಾನದಲ್ಲಿದ್ದಾನೆ, ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಕೂಡ ಆಗುತ್ತೆ. ಕುಟುಂಬದ ಕಾಳಜಿಯನ್ನು ಬರ್ತಕ್ಕಂಥದ್ದು ಇರುತ್ತೆ. ಬಟ್ ಏನಪ್ಪ, ಲಗ್ನದಲ್ಲಿ ಕುಜನಿರೋದ್ರಿಂದ ಸ್ವಲ್ಪ ದಾಂಪತ್ಯದ ವಿಚಾರವಾಗಿ ವೃಷಭ ರಾಶಿಯವರು ಎಚ್ಚರ. ಅನ್ಯತಃ ಪರಸ್ತ್ರೀ ಪರಪುರುಷ ವ್ಯಾಮೋಹವಿದ್ದಲ್ಲಿ ನಿಗೂಢ ಕಾರ್ಯವೇನಾದರೂ ಸಮಸ್ಯೆ ಕೊಡ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಡಿಫಾಲ್ಟ್ಸ್ ಕೊಟ್ಬಿಡುತ್ತೆ ವೃಷಭ ರಾಶಿ. ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತ ಚೆನ್ನಾಗಿದೆ. ಬಿಸ್ನೆಸ್ ವರ್ಗದವ್ರಿಗೂ ನಿಮ್ಮ ಪ್ರಯತ್ನದಿಂದ ಲಾಭ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಸಹಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇಲ್ಲ. ವೃಷಭ ರಾಶಿಯವರು ಕೇವಲ ತಮ್ಮ ಏನು ಅನಗತ್ಯಕ್ಕಾಗಿರ್ತಕ್ಕಂಥ ಕಾರ್ಯಗಳನ್ನು ದೂರ ಇಡ್ತಕ್ಕಂಥ ಕೆಲಸ ಮಾಡಿ ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಶಿವನ ಆರಾಧನೆ ಅಥವಾ ಹನುಮಾನ್ ಚಾಲೀಸ ಪಠನೆ ಮಾಡ್ತಕ್ಕಂಥದ್ದು ಅತಿ ವಿಶೇಷವಾಗಿರ್ತಕ್ಕಂಥ ಲಾಭ. ಹಾಗೆ ಮಿಥುನ ರಾಶಿಯವ್ರಿಗೆ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ. ಈ ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಬಲ ಇದೆ, ಏನು ಬಂದರೂ ನಾನು ಮಾಡ್ತೀನಿ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕೆಲಸಗಳ ಬಗ್ಗೆ
ಆಲೋಚಿಸಿ ಬಂಡವಾಳವಾಗ್ತಕ್ಕಂಥದ್ದು ಅತೀ ಉತ್ತಮ. ನೀವೇನು ಮಾಡ್ತೀರಾ, ಹಿಂದೆ ಮುಂದೆ ನೋಡಲ್ಲ, ಬಂಡವಾಳ ಹಾಕ್ತೀರಾ, ಆಮೇಲೆ ಕೈ ಸುಟ್ಕೊಳ್ತೀರಾ, ದುಡ್ಡು ಇಲ್ದಂಗೆ ಮಾಡ್ಕೊಳ್ತೀರಾ. ಇದು ಮಿಥುನ ರಾಶಿಯವ್ರಿಗೆ ಆಗುತ್ತೆ, ಹಾಗೇ ಆಗುತ್ತೆ. ಬಟ್ ಆರೋಗ್ಯದಲ್ಲಿ ಎಚ್ಚರ. ಸ್ನೇಹಿತರು ಕೂಡ ಸಹಾಯಕ್ಕೆ ಬರೋದು ಸ್ವಲ್ಪ ಕಷ್ಟವಾಗ್ತದೆ, ಸ್ವಲ್ಪ ಜಾಗರೂಕತೆ. ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ವಾರದ ತತ್ವ ಆಧಾರವಾಗಿ ನೋಡಿದಾಗ ಯಾವುದು ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ, ಶುಕ್ರನೊಟ್ಟಿಗೆ ಪಂಚಮಾಧಿಪತಿಗೆ ಸಹಾಯ ಜಾಸ್ತಿ, ಏನು ಸಂಗಾತಿಯ ಸಹಾಯ ಕೇಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಮೇಲಾಗಿ ಇನ್ನೊಂದು ವಿಶೇಷವಾಗಿ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ವಾರವಾಗುತ್ತೆ, ಸ್ವಲ್ಪ ಜಾಗರೂಕತೆ. ಅದು ಬೇಡ, ಶನಿಯ ದೃಷ್ಟಿ ಕುಜನ ಮೇಲೆ ಬಿದ್ದಿದೆ, ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ಅನ್ನೆಸಸರಿ ನೀವು ಕೆಲಸ ಸರಿಯಾಗಿ ಮಾಡಿದರೂ ಕೂಡ ನೀವು ಅದನ್ನು ಬಾಸ್ ಕಡೆಯಿಂದ ಅವಹೇಳನ, ಅಂದರೆ ಅಟ್ಲೀಸ್ಟ್ ಮಾನಸಿಕವಾಗಿ ಬಯಸ್ಕೊಳ್ತಕ್ಕಂಥದ್ದು, ನೋವು ಮಾಡ್ಕೊಳ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸುತ್ತೆ. ಹಾಗಾಗಿ ಕೆಲಸದಲ್ಲಿ ಪ್ರಾಮಾಣಿಕತೆ ಉತ್ತಮ. ಆರೋಗ್ಯ ಕೈ ಕೊಡುತ್ತೆ, ಆಗಿಂದಾಗೆ ಕೈ ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಗುರುಬಲ ಇದರದ್ರಿಂದ ಸ್ವಲ್ಪ ಉತ್ತಮತೆಯನ್ನು ಕಾಣುತ್ತೆ. ಕುಟುಂಬ ಸೌಖ್ಯ, ಮತ್ತೊಂದು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬರ್ತಕ್ಕಂಥ ಸಾಧ್ಯತೆ ಇದ್ದರೂ ಮಿಥುನ ರಾಶಿಯವ್ರಿಗೆ, ಬಟ್ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ಸಮಯ, ಟೆನ್ಷನ್ ಇರ್ತಕ್ಕಂಥ ಸಮಯವಾಗ್ತದೆ. ಆರೋಗ್ಯದಲ್ಲಿ ಅಗ್ಗಿಂದಾಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ನೀವು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳಿಗೆ, ಖರ್ಚುಗಳ ಮೇಲೆ ಹೆಚ್ಚಿನ ನಿಗಾ ಇಡಿ. ವ್ಯಾಪಾರಸ್ಥರಿಗೆ ಶುಭ ಇದೆ, ಲಾಭ ಬರ್ತದೆ, ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ತೋರಿಸುತ್ತೆ, ಅಡ್ಡಿ ಇಲ್ಲ. ಮ್ಯಾಕ್ಸಿಮಮ್ ಶುಕ್ರ ಕೊನೆಯ ಭಾಗದಲ್ಲಿ ತೃತೀಯ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಅವಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ಹೊರತುಪಡಿಸಿದ್ರೆ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಈ ವಾರ ನೀವು ನಿಮ್ಮ ಕಾರ್ಯ, ಅಂದರೆ ಕೆಲಸದಲ್ಲಿ ಶ್ರದ್ಧೆ, ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ. ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮಾಡಬೇಕಾಗಿರ್ತಕ್ಕಂಥ ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಒಂದು ಮಂತ್ರವನ್ನು ಸದಾ ಪಠನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ. ಅದೇ ರೀತಿಯಾಗಿ ಕಟಕ ರಾಶಿಯವರ ಫಲಾಫಲ ಹೇಗೆ ಈ ವಾರದಲ್ಲಿ? ಲಗ್ನದಲ್ಲೇ ಗುರು ಶುಕ್ರರಿದ್ದಾರೆ, ಮತ್ತು ಬುಧ ಕೂಡ ಇರ್ತಕ್ಕಂಥದ್ದು ತೋರಿಸುತ್ತೆ. ತೃತೀಯ ಗ್ರಹಗಳ ಒಂದು ಸಮ್ಮಿಲನ ಖಂಡಿತ ಕಟಕ ರಾಶಿಯವ್ರಿಗೆ ಏನೇ ಸಮಸ್ಯೆ ಬಂದರೂ ಅದು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದ. ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ, ಹೋರಾಟದ ಮನೋಭಾವ ಬರ್ತದೆ, ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತದೆ, ಬಿಡು ಮಾಡೋಣ ಅಂತಕ್ಕಂಥ ಒಂದು ಶಕ್ತಿ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ನೋಡಿ, ಇಲ್ಲಿ ಧನಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿರೋದ್ರಿಂದ ಕುಟುಂಬಕ್ಕೋಸ್ಕರ ವಿನಿಯೋಗ, ಕೃಷಿ ಖರ್ಚುಗಳು ಬರ್ತಕ್ಕಂಥ ಇರುತ್ತೆ. ತಂದೆಯ ವಿಚಾರದಲ್ಲಿ ಸ್ವಲ್ಪ ಖರ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಟಕ ರಾಶಿಯವ್ರಿಗೆ ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಟಕ ರಾಶಿಯವರು 6ರ ಅಧಿಪತ್ಯ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದ್ರಿಂದ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಬಿಸ್ನೆಸ್ ಒಮ್ಮೆ ಚೆನ್ನಾಗಿ ಆಗ್ತದೆ, ಒಮ್ಮೆ ಫ್ಲಾಫ್ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ. ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರಯತ್ನದಿಂದ ಲಾಭ ಹೊರತುಪಡಿಸಿದ್ರೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ. ಸ್ವಲ್ಪ ಲೇಸಿನೆಸ್ ಜಾಸ್ತಿ, ಮಲ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯ ಇರುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾಲಿಗೆ, ಅಂಗಾಲಿಗೆ ಕೊಬ್ಬರಿ ಎಣ್ಣೆಯನ್ನು ತಿಕ್ಕಿ ಮಲಗಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಅವಶ್ಯಕವಾಗಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿದ್ರೆ ಸ್ವಲ್ಪ ಶುಭತ್ವ ಜಾಸ್ತಿ ತೋರಿಸುತ್ತೆ. ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇದೆ ಈ ವಾರದಲ್ಲಿ. ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ? ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಲಾಭದಲ್ಲಿದ್ದಾರೆ, ಅದೇ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ವೈಸೆ ವರ್ಷ ಬರುತ್ತೆ ಹೋಗುತ್ತೆ. ಹಣಕಾಸು ಹೆಂಗೆ ಬರ್ತದೆ, ಚೆನ್ನಾಗಿ ಏನೋ ನಾನು ಪ್ರಯತ್ನ ದುಡಿತೀನಿ, ಆದರೆ ಉಳಿಯಲ್ಲ, ಇದೇ ಹೇಳ್ತೀರ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ಮತ್ತು ಏನಾದರೂ ಒಂದು ಸಮಸ್ಯೆಯಿಂದ ಅದು ಅದಕ್ಕೆ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸಿಂಹರಾಶಿ ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಸ್ವಲ್ಪ ಎಚ್ಚರ, ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್, ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಖರ್ಚುಗಳು ಸುಮ್ಮನೆ ನಿಮ್ಮ ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಸಂದರ್ಭ ತೋರಿಸ್ತಾ ಇದೆ. ಚಂದ್ರ ಪಂಚಮದಿಂದ ಹಾದು ಹೋಗ್ತಕ್ಕಂಥದ್ದು, ಚತುರ್ಥ ಭಾವದಿಂದ ಹಾದು ಹೋಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ.
ಮುಖ್ಯವಾಗಿರ್ತಕ್ಕಂಥದ್ದು ಮೊದಲು ಜ್ಯೇಷ್ಠ ನಕ್ಷತ್ರ ನಷ್ಟ ತೋರಿಸುತ್ತೆ. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಹಾಗೆ ವ್ಯವಸಾಯದ ವಿಚಾರಗಳಲ್ಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್, ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಾಧ್ಯತೆ. ತದನಂತರದಲ್ಲಿ ಅದರಿಂದ ಸ್ವಲ್ಪ ಲಾಭವನ್ನು ಮಾಡ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಆ ಒಂದು ಮಧ್ಯಭಾಗದಲ್ಲಿ ಉತ್ಕೃಷ್ಟತೆ. ನಂತರದಲ್ಲಿ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಯಶಸ್ಸು. ಇವೆಲ್ಲ ಕೂಡ ಸಿಂಹರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವಿದೆ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಇಲ್ಲಿ ಸಿಂಹರಾಶಿಯವರಿಗೆ ವಾರದ ತತ್ವ ಹಣಕಾಸಿನ ಬಗ್ಗೆ ಎಚ್ಚರ, ಕುಟುಂಬದ ಬಗ್ಗೆ ಎಚ್ಚರ ಇರ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ, ಆಗಿಂದಾಗೆ ಶಿವನಿಗೆ ಚಂದನದ ಅಭಿಷೇಕ, ಸ್ವಲ್ಪ ಹಿರಿಯರಾಗಿರ್ತಕ್ಕಂಥವ್ರಿಗೆ ಬೂಂದಿಯನ್ನು ಹಂಚಿ, ಭಾಳ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರ ನಾನು ಕೊಟ್ಟಿದ್ದೇನೆ, ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗೆ? ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಲಾಭದಲ್ಲಿದ್ದಾನೆ, ಗುರು ಲಾಭದಲ್ಲಿದ್ದಾನೆ, ಶುಕ್ರ ಲಾಭದಲ್ಲಿದ್ದಾನೆ, ನಷ್ಟಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಇದೊಂದು ಖಂಡಿತ ಹೇಳ್ತಾ ಇದ್ದೇನೆ, ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ತನ್ನ ಡಿಸೈರ್ ಫುಲ್ಫಿಲ್ ಮಾಡ್ತಕ್ಕಂಥ ಕಾಲ. ಧನಾಧಿಪತಿ ಲಾಭ, ಮದುವೆ ವಿಚಾರಗಳು ಖಂಡಿತ ಜರುಗ್ತದೆ. ಏಕೆಂದರೆ ಲಾಭದಲ್ಲಿರ್ತಕ್ಕಂಥ ಗುರು ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯದ ಲಭ್ಯತೆ ತುಂಬ ಜಾಸ್ತಿ ಇದೆ. ವ್ಯಾವಹಾರಿಕವಾಗಿ ಶುಭವಿದೆ, ವಿದ್ಯಾರ್ಥಿಗಳಿಗೆ ಶುಭವಿದೆ. ಎಲ್ಲ ಥರದ್ದು ನೋಡಿದ್ರೂ ಕೂಡ ಕನ್ಯಾ ರಾಶಿಯವ್ರಿಗೆ ಇದೊಂದು ಶುಭದ ವಾರ. ಯಾವುದೇ ಕಚೇರಿ ವಿಚಾರಗಳಲ್ಲಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ, ಲಾಭ, ಸ್ನೇಹಿತರಿಂದ ಲಾಭ, ಎಲ್ಲ ಥರದ ಲಾಭ ಕನ್ಯಾ ರಾಶಿಯವರಿಗಿರೋದ್ರಿಂದ ಇದೊಂದು ಶುಭದ ವಾರದಲ್ಲಿ ಒಂದು ಕೂಡ ಖಂಡಿತ ಒಳ್ಳೆಯದಿದೆ. ಈ ವಾರನ ಎಂಜಾಯ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ತುಲಾ ರಾಶಿಯವರ ಈ ವಾರದ ಫಲ ಹೇಗೆ ಬರ್ತದೆ? ಏನಾದರೂ ವ್ಯತ್ಯಾಸಗಳಿದೆಯಾ? ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆಯಾ? ಖಂಡಿತ ಇದೆ. ಶುಕ್ರ ನೋಡಿ, ರಾಶಿಯಾಧಿಪತಿ ದಶಮ ಸ್ಥಾನದಲ್ಲಿ ಗುರು ಒಟ್ಟಿಗಿರೋದ್ರಿಂದ ನೀವು ಈ ಒಂದು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಒಂದು ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ. ನೀವೇ ಸ್ವತಃ ಏನಾದರೂ ಮಾಡಬಹುದು ಅಂತ ಕೆಲಸಗಳಲ್ಲಿದ್ದರೆ ಇನ್ವಾಲ್ವ್ಮೆಂಟನ್ನು ಜಾಸ್ತಿ ತಗೊಳ್ಳಿ. ಯಾರ್ಯಾರು ತುಲಾ ರಾಶಿಯಲ್ಲಿದ್ದರೋ ಭಯದ ವಾತಾವರಣವನ್ನು ಬಿಟ್ಟುಬಿಡಿ. ಸಾಲ ಆಗ್ತದೆ, ಮತ್ತೊಂದು ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಫಿನಾನ್ಷಿಯಲ್ ವಿಚಾರಗಳನ್ನು ಸರಿಯಾಗಿ ನೋಡಿಕೊಂಡು ಬಂಡವಾಳ ಮತ್ತೊಂದು ಹಾಕಿ ಏನಾದರೂ ವಿಚಾರಗಳಿಗೆ ಬಿಸ್ನೆಸ್ಸು ಮತ್ತೊಂದು ಏನು ಮಾಡ್ಬೋದು ಆ ವಿಚಾರಗಳನ್ನು ಸರಿಯಾಗಿ ಕೂಲಂಕುಷವಾಗಿ ಕೂತು ತಂದೆಯೊಟ್ಟಿಗೆ ನಿರ್ಧಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಲಾಭಕ್ಕೆ ಬರ್ತೀರ. ತುಲಾರಾಶಿಯವರು ಯಾರು ಇದ್ದಾರೋ ಇದನ್ನು ನೋಡ್ಕೊಂಬಿಡಿ. ಈ ವಾರದಲ್ಲಿ ಅಗತ್ಯವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತೀರ, ಅನಗತ್ಯ ಕೆಲಸಗಳನ್ನು ಬಿಡ್ತಕ್ಕಂಥ ಸಾಧ್ಯತೆ ಬರುತ್ತೆ. ಬಟ್ ದಾಂಪತ್ಯ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ದಾಂಪತ್ಯದಲ್ಲಿ ವಿರಹಗಳು, ಕಲಹಗಳು ಜಾಸ್ತಿ ಇದೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ತೊಗರಿ ಬೇಳೆ ದಾನ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಸಾಧ್ಯವಾದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಕ್ಕ ದೀಪ, ಮಣ್ಣಿನ ದೀಪ, ಸಾಸಿವೆ ಎಣ್ಣೆಯನ್ನು ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಶನಿವಾರಗಳೊಂದು ಇನ್ನಷ್ಟು ಶುಭವಾಗ್ತದೆ. ಖಂಡಿತವಾಗಿ ಚೆನ್ನಾಗಿದೆ. ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅತೀ ಅವಶ್ಯಕ. ವಿದ್ಯಾರ್ಥಿ ವರ್ಗದವರಿಗೆ ಬಂದಾಗಲೂ ಕೂಡ ಚೆನ್ನಾಗಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ವ್ಯಾವಹಾರಿಕವಾಗಿ ಸ್ವಲ್ಪ ಡಿಫಾಲ್ಟ್ಸ್ ಹಾಗೂ ಹೀಗೂ ಇರ್ತದೆ, ಬಟ್ ಪ್ರಯತ್ನದಿಂದ ವಿಚಾರದಲ್ಲಿ ಅಧಿಕ ಲಾಭವನ್ನು ಪಡಿಬೋದು, ತೊಂದರೆ ಇಲ್ಲ. ವೃಶ್ಚಿಕ ರಾಶಿ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಸಪ್ತಮ ಸ್ಥಾನ, ಬಿಸ್ನೆಸ್ಸು, ಈಗ ವಹಿವಾಟುಗಳು, ಅದೇ ಕಾನ್ಸಂಟ್ರೇಷನ್ ಬರ್ತದೆ. 9ರಲ್ಲಿ ಶುಕ್ರ ಬುಧರಿದ್ದಾರೆ, ಗುರು ಇದ್ದಾರೆ. ಖಂಡಿತವಾಗಿ ದೇವರ ಒಂದು ಅನುಗ್ರಹ ನಿಮ್ಮ ಮೇಲಿದೆ. ಯಾವ ಚಿಂತೆ ಬೇಡ. ಪಂಚಮ ಶನಿ ಕಾಟ ಇದೆ, ರಾಹು ಚತುರ್ಥ ಭಾವದಲ್ಲಿದ್ದಾನೆ, ಇವೇನು ಬೇಡ. ಗುರುವಿನ ಅನುಗ್ರಹ ಇರೋದ್ರಿಂದ, ಶುಕ್ರನ 9ರ ಸ್ಥಾನದ ಅನುಗ್ರಹ ಇರೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಶ್ಚಿಕ ರಾಶಿಯವರೆಗೂ ಬರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ದೇವತಾ ಕಾರ್ಯಗಳಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ಜಾಸ್ತಿ ತೋರಿಸ್ತದೆ. ಮೆಲಗಿ 12ರ ಅಧಿಪತಿ 9ರಲ್ಲಿ ದುರ್ಗಾರಾಧನೆ ಭಾಳ ವಿಶೇಷತೆ ಕೊಡುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇದೆ. ಮೋಸ್ಟ್ ಪ್ರಾಬಬಲಿ ಇದೊಂದು ವೃಶ್ಚಿಕ ರಾಶಿಯವರಿಗೆ ಬದಲಾವಣೆಯ ಕಾಲ. ಮ್ಯಾಕ್ಸಿಮಮ್ ಬದಲಾವಣೆ ಇದೆ.
ಸಂಗಾತಿಯೊಟ್ಟಿಗೆ ಬಾಂಧವ್ಯ, ವ್ಯಾಪಾರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ, ಶುಭ ಇರ್ತಕ್ಕಂಥದ್ದಿರುತ್ತೆ, ಲೇಜಿನೆಸ್ ಹೋಗುತ್ತೆ, ದೈವಿಕವಾಗಿರ್ತಕ್ಕಂಥ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದಾರೋ ದುರ್ಗಾ ದೇವರ ಆರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ರಿಂದ ಇನ್ನಷ್ಟು ಶುಭದ ಕಾಲ ಆಗ್ತದೆ. ಮಕ್ಕಳಿಗೆ ಐಕ್ಯೂ ಪವರ್ ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಶುಭವಾಗ್ತದೆ. ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರ ಜಪ ಇನ್ನಷ್ಟು ಸುಲಭವಾಗಿ ನಿಮಗೆ ಶುಭವನ್ನು ಕೊಡುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಧನುರಾಶಿಯ ಫಲಾಫಲ ಹೇಗೆ? ಧನುರಾಶಿಯವ್ರಿಗೆ ಈ ವಾರದಲ್ಲಿ ಏನಾದರೂ ಸಮಸ್ಯೆಗಳು ಕಾಡಬಹುದಾ, ಅಥವಾ ಎಜುಕೇಷನಲ್ಲಿ ಹೇಗೆ ಇರ್ತಕ್ಕಂಥರುತ್ತೆ ನೋಡಿ. ಧನುರಾಶಿಯವ್ರಿಗೆ ಒಂದು, ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ಇಡಿ. ಧನುರಾಶಿಯವ್ರಿಗೆ ಈ ವಾರದಲ್ಲಿ ನೋಡಿ ಸುಮಾರು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಇದ್ದಕ್ಕಿದ್ದಾಗೆ ಮನಸ್ತಾಪಗಳು ಕೆಲವೊಂದು ವಿಚಾರದಲ್ಲಿ ಬರೋದ್ರಿಂದ ಜಾಗರೂಕತೆಯು ಭಾಳ ಅವಶ್ಯಕವಾಗಿ ಬೇಕು. ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ಳುತ್ತೆ, ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು ಬರ್ತದೆ, ಯಾರು ಬೇಡಪ್ಪ ಅಂತಕ್ಕಂಥದ್ದು ಮನೋಭಾವತೆ ಬರುತ್ತೆ, ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರೋದ್ರಿಂದ ಶಿವನ ಮಂತ್ರಗಳನ್ನು, ಧ್ಯಾನಗಳನ್ನು, ಗಾಯತ್ರಿ ಮಂತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಅತೀ ಅವಶ್ಯಕ. ಶುಭ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತಗಳಾಗ್ತಕ್ಕಂಥದ್ದು ಇರ್ತದೆ. ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆ ನಾನು ತಿಳಿಸ್ತಕ್ಕಂಥದ್ದು ಧನುರಾಶಿಯವರು. ಭಾಳ ಸಮಾಧಾನದಿಂದ ಇರ್ತಕ್ಕಂಥದ್ದೇ ಈ ವಾರದ ತತ್ವ. ಎಷ್ಟು ಸಮಾಧಾನ ವಹಿಸ್ಕೊಳ್ತೀರೋ ಅಷ್ಟು ಶುಭವನ್ನು ಕೊಡುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ. ಅನ್ನೆಸೆಸರಿಯಾಗಿ ನೀವು ಯಾವುದೇ ಒಂದು ಕಾರ್ಯಗಳಿಗೆ ಕೈ ಹಾಕ್ಬಿಡಿ. ಇನ್ನು ಕೃಷಿಯ ವಿಚಾರದಲ್ಲಿ ಸ್ವಲ್ಪ ಉತ್ತಮತೆ ಇರುತ್ತೆ. ಒಂದೇ ಒಂದು ಶುಭ ಸಮಾಚಾರ ಅಂದರೆ ಧನುರಾಶಿಯವ್ರಿಗೆ ಭೂಮಿ ಯೋಗ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಅದು ಒಂದು ವಿಚಾರವನ್ನು ಹೊರತುಪಡಿಸಿದ್ರೆ ಸ್ವಲ್ಪ ಇನ್ನು ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥಿರುತ್ತೆ. ನೀವು ಕೂಡ ಶಿವನಿಗೆ ರುದ್ರಾಭಿಷೇಕ, ಗೋಧಿಯ ಪಾಯಸವನ್ನು ಹಂಚೋದು ಮರಿಬೇಡಿ, ಒಳ್ಳೆಯದಾಗುತ್ತೆ. ಮಕರ ರಾಶಿಯ ಫಲಾಫಲ ಹೇಗೆ? ಸೊ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ. ಭಾಳ ಮುಖ್ಯವಾಗಿ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರ ಉದರಿದ್ದಾರೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಮನೋಭಾವ, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಹೊಸ ವ್ಯಾಪಾರಗಳಲ್ಲಿ ಮಾಡಬೇಕು ಅಂತಕ್ಕಂಥ ತಲ್ಲೀನತೆ, ಇವೆಲ್ಲವೂ ಈ ವಾರದಲ್ಲಿ ತೋರಿಸುತ್ತೆ. ಮೊದಲೇ ಜ್ಯೇಷ್ಠ ನಕ್ಷತ್ರದಲ್ಲಿ ಮುಂದುವರಿತಕ್ಕಂಥ ಸಂದರ್ಭ ಇರೋದ್ರಿಂದ ವ್ಯಾಪಾರ ವಹಿವಾಟುಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದ ಕಾಲ, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸಮಯ. ಅದೇ ರೀತಿಯಾಗಿ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾನೆ, ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯತೆ, ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಕೂಡ ತೋರಿಸುತ್ತೆ. ಬೆಳಗಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ತನ್ನ ಊಟದ ವ್ಯವಸ್ಥೆಯಲ್ಲಿ, ಇನ್ನು ಆರೋಗ್ಯದ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಮಕರ ರಾಶಿಯವ್ರಿಗೂ ಶುಭದ ಕಾಲ ಕೂಡ ಒಂದು. ಇಲ್ಲಿ ಭಾಳ ಮುಖ್ಯವಾಗಿ ಮಕರ ರಾಶಿಯವರು ಗಣಪತಿಗೆ ಗರ್ಕೆ ಅನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು, ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಇರ್ತದೆ. ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗೆ? ಕುಂಭರಾಶಿಯವ್ರಿಗೆ ಏನಾದರೂ ವಿಶೇಷತೆ ಇದೆಯಾ? ಖಂಡಿತ ಕುಂಭರಾಶಿಯವ್ರಿಗೆ ನೋಡಿ, ತಾವು ಯಾವುದೇ ವಿಚಾರ ಚಿಂತನೆಗಳನ್ನು ಮಾಡ್ತಿದ್ರೋ ಆ ಚಿಂತನೆಗಳಿಂದ ದೂರ ಆಗ್ತಕ್ಕಂಥದ್ದು ಸತ್ಯವಾಗುತ್ತೆ. ಮೊದಲು ಜ್ಯೇಷ್ಠ ನಕ್ಷತ್ರ, ಸಾಲದ ಬಗ್ಗೆ ಯೋಚನೆಗಳನ್ನು ಮಾಡ್ತಿದ್ದೀರ, ಆರೋಗ್ಯದ ಬಗ್ಗೆ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ, ಆದರೂ ಕೂಡ ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಬಟ್ ಕುಂಭರಾಶಿ ವಾರದಲ್ಲಿ ನೋಡಿದಾಗ ತುಂಬ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ದೇವತಾ ಕಾರ್ಯಗಳಲ್ಲಾಗಿರ್ಬೋದು, ತನ್ನ ಸ್ವತಃ ಕೆಲಸಗಳಲ್ಲಾಗಿರ್ಬೋದು, ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಗುಡ್. ನೀವು ಏನು ಮನಸ್ಥಿತಿಯನ್ನು ಇಟ್ಕೊಳ್ತೀರೋ, ನಾನು ಯಾವ ಮನಸ್ಥಿತಿಯಿಂದ ಈ ವಾರದಲ್ಲಿ ಇರಬೇಕು ಅಂತ ಅದೇ ಮನಸ್ಥಿತಿಯಲ್ಲಿ ಕಾರ್ಯಗಳಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸುತ್ತೆ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರುತ್ತೆ, ಸಂಗಾತಿಯೊಟ್ಟಿಗೆ ಉತ್ತಮ ಪ್ರೀತಿ ಬಾಂಧವ್ಯತೆ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕುಂಭರಾಶಿಯವರು ಏನು ಆಲೋಚನೆ ಮಾಡ್ತಿರೋ ಆ ಆಲೋಚನೆಗಳು ಸಂಪೂರ್ಣವಾಗ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲ, ಸ್ವಲ್ಪ ಮೋಜು ಮಸ್ತಿ ತೋರಿಸುತ್ತೆ, ನಿದ್ದೆ ಜಾಸ್ತಿ ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಬಿಸ್ನೆಸ್ಸಲ್ಲೂ ಕೂಡ ಲಾಭ ಇರ್ತಕ್ಕಂಥದ್ದು ತೋರಿಸುತ್ತೆ. ಕುಂಭರಾಶಿಯವ್ರಿಗೆ ಈ ವಾರದಲ್ಲೂ ಕೂಡ ಶುಭವಿದೆ, ಚೆನ್ನಾಗಿದೆ. ಕೇವಲ ದುರ್ಗಾರಾಧನೆ ಇಷ್ಟ ಮಾಡಿಕೊಳ್ಳಿ, ಶುಭವಾಗ್ತದೆ. ಕೊನೆಯಲ್ಲಿ ಮೀನರಾಶಿಯ ಫಲಾಫಲ ಹೇಗೆ? ಈ ವಾರದಲ್ಲಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತಾ? ರಾಶಿ ಅಧಿಪತಿ ಪಂಚಮದಲ್ಲಿದ್ದಾನೆ, ಪಂಚಮದಿಂದ ಶನಿಯ ಮೇಲೆ ದೃಷ್ಟಿ ಇದೆ. ಧಾರ್ಮಿಕ ಕಾರ್ಯಗಳು, ತನ್ನ ಸಂಗಾತಿಯ ಒಂದು ಕೆಲಸದಲ್ಲಿ ತನ್ನ ಇನ್ವಾಲ್ವ್ಮೆಂಟ್ ತೋರಿಸ್ತಕ್ಕಂಥದ್ದು,
ಹಾಗೆ ಆರೋಗ್ಯದ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದು ಎಲ್ಲವೂ ಕೂಡ ಮೀನರಾಶಿಯವ್ರಿಗೂ ಕೂಡ ಶುಭದ ಕಾಲವಾಗ್ತದೆ. 6ರ ಅಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವದಲ್ಲಿ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ, ಹಾಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವಿನ ಸಾಧ್ಯತೆಗಳು ತುಂಬ ತೋರಿಸುತ್ತೆ. ಅದೇ ರೀತಿಯಾಗಿ ಧನಾಧಿಪತಿ ತೃತೀಯ ಭಾವದಲ್ಲಿ ಶ್ರಮದಿಂದ ಅಧಿಕವಾಗಿರತಕ್ಕಂಥ ಲಾಭ, ವ್ಯವಹಾರ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಹೊಸದಾಗಿ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಶುಭವಿದೆ, ತೊಂದರೆ ಇಲ್ಲ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ, ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ನಾಲೆಡ್ಜ್ ಡೆವಲಪ್ಮೆಂಟ್ ಕೂಡ ಇರುತ್ತೆ. ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥದ್ದಿದೆ. ಮೀನರಾಶಿಯವ್ರಿಗೂ ಒಟ್ಟಾರೆಯಾಗಿ ನೋಡಿದಾಗ ಖಂಡಿತವಾಗಿ ಶುಭವಿದೆ. ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿ ಕೆಲವೊಂದು ಅವಘಡಗಳು ಸಾಧ್ಯತೆಗಳನ್ನು ಬರುತ್ತೆ. ವ್ಯಾಜ್ಯಗಳು, ಸಣ್ಣ ಪುಟ್ಟ ಈ ಅಣ್ಣ ತಮ್ಮಂದರ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಹೊರತುಪಡಿಸಿದ್ರೆ ಎಲ್ಲವೂ ಶುಭ ಇದೆ. ಖಂಡಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ದುರ್ಗಾ ದೇವತೆಯ ಆರಾಧನೆ, ಸ್ವಲ್ಪ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ. ಸ್ನೇಹಿತರೆ, ಖಂಡಿತ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.